ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಬಿಡದಿ ಟೌನ್ಶಿಪ್ ಯೋಜನೆಯು ಬೆಂಗಳೂರು ನಗರದ ಜನಸಂದಣಿಯನ್ನು ತಗ್ಗಿಸಲು ಬಿಡದಿ ಬಳಿ ರೂಪಿಸ್ತಾ ಇರುವ ಬೃಹತ್ ಮತ್ತು ಮಹತ್ವಾಕಾಂಕ್ಷೆಯ ನಗರಾಭಿವೃದ್ಧಿ ಯೋಜನೆಯಾಗಿದೆ. ಇದು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಆಧಾರಿತ ವರ್ಕ್ ಲೈಫ್ ಪ್ಲೇ ಕೆಲಸ ವಸತಿ ಮನರಂಜನೆ ಪರಿಕಲ್ಪನೆಯ ಸಂಯೋಜಿತ ಟೌನ್ಶಿಪ್ ಆಗಿದೆ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂಮಿ ಬಿಟ್ಟು ಕೊಡೋದಿಲ್ಲ ಎಂದು ರೈತರು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಹೋರಾಟದ ದಿಕ್ಸೂಚಿ ಸರಿಯಾಗಿದೆಯಾ? ಹೀಗೊಂದು ಚಿಂತನೆ ಏರ್ಪಟ್ಟಿದೆ. ಹೌದು, ಸ್ವಪ್ರತಿಷ್ಠೆಯ ರಾಜಕಾರಣಿಗಳಿಂದ ಚಳವಳಿಗೆ ಅಪಾಯ ಇರುತ್ತೆ. ಹೀಗಾಗಿ ಚನ್ನರಾಯಪಟ್ಟಣ ಭೂ ಹೋರಾಟ ರಾಜಕಾರಣಿಗಳನ್ನ ತಂತ್ರಗಾರಿಕೆಯ ಭಾಗವಾಗಿ ಬಳಸಿಕೊಂಡರೂ ಅವರಿಂದ ಅಂತರ ಕಾಯ್ದುಕೊಂಡಿತು. ಹೋರಾಟ ಸಮಿತಿಯೇ ನಿಜವಾದ ಶಕ್ತಿಯಾಗಿತ್ತು. ಇದು ಬಿಡದಿ ರೈತರಿಗೆ ದೊಡ್ಡ ಪಾಠ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ರೈತರು ತಮ್ಮ 1777 ಎಕರೆ ಕೃಷಿ ಭೂಮಿಯನ್ನ ರಕ್ಷಿಸಿಕೊಳ್ಳುವುದಕ್ಕೆ ನಡೆಸಿದ ಹೋರಾಟಕ್ಕೂ ಬಿಡದಿ ಹೋಬಳಿಯ ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25 ಗ್ರಾಮಗಳ ರೈತರು ಸುಮಾರು 9640 ಎಕರೆ ಕೃಷಿ ಭೂಮಿಯನ್ನ ಉಳಿಸಿಕೊಳ್ಳಲು ನಡೆಸ್ತಾ ಇರುವ ಹೋರಾಟಕ್ಕೂ ಕೆಲವು ಸಾಮ್ಯತೆಗಳಿವೆ, ವೈರುಧ್ಯಗಳೂ ಇವೆ. ಸರ್ಕಾರ ಬಿಡದಿ ಭಾಗದಲ್ಲಿ ಸ್ವಾಧೀನಕ್ಕೆ ಪಡೆದುಕೊಳ್ಳಲು ಯೋಜಿಸಿರುವ ಭೂಮಿಯ ಗಾತ್ರ ಚನ್ನರಾಯಪಟ್ಟಣಕ್ಕೆ ಹೋಲಿಕೆ ಮಾಡಿದ್ರೆ 5 ಪಟ್ಟು ಹೆಚ್ಚು. ಆದರೆ ಚನ್ನರಾಯಪಟ್ಟಣ ರೈತರು ರೂಪಿಸಿದ ಐತಿಹಾಸಿಕ ಚಳವಳಿಯಿಂದ ಬಿಡದಿ ರೈತರು ಕಲಿಬೇಕಾದ ಪಾಠಗಳು ನೂರಾರಿವೆ. ಚನ್ನರಾಯಪಟ್ಟಣ ರೈತ ಹೋರಾಟದ ಎದುರಾಗಿ ಎಲ್ಲ ರಾಜಕೀಯ ಪಕ್ಷಗಳು ನಿಂತಿದ್ವು. ರೈತರು ವರ್ಸಸ್ ರಾಜಕೀಯ ಪಕ್ಷಗಳು ಎಂದು ಸುಲಭವಾಗಿ ಗೆರೆ ಎಳೆದು ಅಲ್ಲಿ ತೋರಿಸಬಹುದಿತ್ತು. ಪ್ರತಿಪಕ್ಷಗಳು ಮತ್ತು ಮಾತುಕೊಟ್ಟ ವಿಳಂಬ ಮಾಡಿದ ಆಡಳಿತ ಪಕ್ಷ ಎರಡೂ ಸಮಾನ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ವು. ಆಗ ಕುರ್ಚಿಯಲ್ಲಿದ್ದ ಸಿದ್ದರಾಮಯ್ಯ ರೈತ ಚಳವಳಿ ಮತ್ತು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರಾಗಿದ್ದ ಕಾರಣ ರೈತರಿಗೊಂದು ಭರವಸೆ ಇತ್ತು. ಚಳವಳಿ ಮೂಲಕ ಸಿದ್ದರಾಮಯ್ಯನವರಿಗೆ ಬಲ ತುಂಬುವುದು ಅನಿವಾರ್ಯವೆಂದು ರೈತರು ಭಾವಿಸಿದ್ರು. ರಾಜಕೀಯ ಬಲದ ಅಗತ್ಯತೆಯಷ್ಟೇ ಅಂತರವು ಮುಖ್ಯ ಎಂದು ರೈತರು ಅರಿತಿದ್ರು. ಹೀಗಾಗಿ ಚನ್ನರಾಯಪಟ್ಟಣ ರೈತ ಹೋರಾಟಕ್ಕೆ ಸೈದ್ಧಾಂತಿಕ ತಳಹದಿ ಗಟ್ಟಿಯಾಗಿತ್ತು. ಸಿದ್ದರಾಮಯ್ಯನವರ ನೈತಿಕ ಪ್ರಜ್ಞೆಯನ್ನ ಬಡಿದೆಬ್ಬಿಸುವ ಶಕ್ತಿ ಆ ಚಳವಳಿಗಿತ್ತು. ಆದರೆ ಬಿಡದಿ ರೈತ ಹೋರಾಟ ಇಂತಹ ಅನೇಕ ಕೊಂಡಿಗಳ ಗೈರು ಹಾಜರಿಯನ್ನ ತೋರಿಸ್ತಾ ಇದೆಯೇ? ದೊಡ್ಡ ಸುದ್ದಿಯಾಗ್ತಿರುವ ಚಳವಳಿ ಆಂತರ್ಯದಲ್ಲಿ ಗಟ್ಟಿ ಬೇರುಗಳನ್ನ ಹೊಂದಿದೆಯಾ? ಚನ್ನರಾಯಪಟ್ಟಣ ರೈತರ ಹೋರಾಟ ಸರ್ಕಾರವನ್ನೇ ಮಣಿಸಿಬಿಟ್ಟಿತ್ತು. ಕಾರಣ ಆ ಹೋರಾಟ ಸ್ಥಳೀಯ ಮಟ್ಟದಲ್ಲಿ ಗಟ್ಟಿಯಾಗಿತ್ತು. 13 ಹಳ್ಳಿಗಳ ರೈತರು ರೂಪಿಸಿದ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯೇ ಚಳವಳಿಯನ್ನ ಸಂಪೂರ್ಣವಾಗಿ ಮುನ್ನಡೆಸಿತು. ಅಲ್ಲಿ ವ್ಯಕ್ತಿ ಪ್ರತಿಷ್ಠೆಗಳಿರಲಿಲ್ಲ, ರಾಜಕೀಯ ಮೇಲಾಟಗಳು ಇರಲಿಲ್ಲ, ಸ್ವಪ್ರತಿಷ್ಠೆಯ ಟೀಕಾ ಪ್ರಹಾರಗಳು ಇರಲಿಲ್ಲ. ಇದ್ದದ್ದು ರೈತರ ಒಗ್ಗಟ್ಟಷ್ಟೇ. ತಳಪಾಯ ಗಟ್ಟಿಯಾಗಿದ್ರೆ ಮತ್ತಷ್ಟು ಶಕ್ತಿ ತಂತಾನೆ ಬಂದು ಸೇರಿಕೊಳ್ಳುತ್ತೆ ಎಂಬಂತೆ ಈ ಚಳವಳಿಗೆ ರೈತರೇ ಬಲವಾಗಿದ್ರು. ಚನ್ನರಾಯಪಟ್ಟಣ ಹೋರಾಟ ಎಂದ ತಕ್ಷಣ ಅಲ್ಲಿನ ಸಮಿತಿ ವಹಿಸಿದ ಪಾತ್ರ ಬಹಳ ಮುಖ್ಯವಾಗಿತ್ತು. ಬಿಡದಿ ರೈತರ ಹೋರಾಟದಲ್ಲಿ ಕಾಣುವ ದೊಡ್ಡ ಗೈರು ಇದೆ. ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ರೈತರ ಭೂ ಹಿತರಕ್ಷಣಾ ಸಮಿತಿ ಇದೆಯಾದ್ರೂ ರಾಜಕೀಯ ಪಕ್ಷಗಳ ಸದ್ದೆ ಸಮಿತಿಯ ಚಳವಳಿಗಿಂತ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇವರ ವಾಕ್ ಪ್ರಹಾರಗಳೇ ರೈತರ ದನಿಗಿಂತ ಹೆಚ್ಚಾಗಿ ಕೇಳಿಸ್ತಾ ಇದೆ. ಚಳವಳಿಗಳ ದಿಕ್ಕು ತಪ್ಪಬಾರದೆಂಬ ಕಾಳಜಿ ರೈತರಿಗಿದೆಯಾದ್ರೂ ಇಲ್ಲಿ ಸ್ವಪ್ರತಿಷ್ಠೆಯ ರಾಜಕಾರಣಿಗಳಿಗೆ ಚಳವಳಿ ಜಾಗ ಕೊಡ್ತಿದೆ ಎಂಬುದನ್ನ ನಾವು ಅಲ್ಲಗಳೆಯುವಂತಿಲ್ಲ. ಇಲ್ಲೊಂದು ಪ್ರಮುಖ ವಿಚಾರವನ್ನ ಗಮನಿಸಬೇಕು. ದೇವನಹಳ್ಳಿ ರೈತ ಹೋರಾಟವನ್ನ ತಳಮಟ್ಟದಲ್ಲಿ ಗಟ್ಟಿಯಾಗಿ ಕಟ್ಟಿದ್ದ ದಲಿತ ಸಂಘರ್ಷ ಸಮಿತಿಯ ಕಾರಳ್ಳಿ ಶ್ರೀನಿವಾಸ್ ಮೂಲತಃ ಜೆಡಿಎಸ್ನವರು. ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದು ಪಕ್ಷದ ರಾಜಕಾರಣವನ್ನ ಚಳವಳಿಯ ಒಳಗಡೆಗೆ ಬಿಟ್ಟುಕೊಳ್ಳಲಿಲ್ಲ. ಪಕ್ಷದ ಮುಖವಾಗಿ ಅವರು ಎಂದಿಗೂ ಕಾಣಿಸಿಕೊಳ್ಳಲಿಲ್ಲ ಅನ್ನೋದೇ ಆ ಚಳವಳಿಗೆ ಶಕ್ತಿಯಾಗಿತ್ತು.
ಹೌದು, ಚಳವಳಿ ಮತ್ತು ಪಕ್ಷದ ನಡುವೆ ಚಳವಳಿಯೇ ಮೊದಲ ಆಯ್ಕೆ ಎಂದು ನಿರ್ಧಾರ ತೆಗೆದುಕೊಂಡವರು ಕಾರಳ್ಳಿ ಶ್ರೀನಿವಾಸ್. ತಾನು ಮೊದಲು ಡಿಎಸ್ಎಸ್, ನಂತರ ಪಕ್ಷ ಎಂದು ಸ್ಪಷ್ಟವಾಗಿ ಹೇಳಿದ್ರು. ತನ್ನದೇ ಪಕ್ಷದ ಮುಖಂಡರು ಬಂದು ಹೋದ್ರೂ ಅದಕ್ಕೆ ಹೆಚ್ಚು ಮಹತ್ವ ನೀಡಬೇಕಿಲ್ಲ, ಸಮಿತಿಯ ನಿರ್ಧಾರವೇ ಅಂತಿಮ ಎನ್ನುವ ಸ್ಪಷ್ಟ ಮಾತುಗಳನ್ನು ತಿಳಿಸಿದರು. ಇನ್ನು ದೇವನಹಳ್ಳಿ ಭೂರಕ್ಷಣಾ ಹೋರಾಟದಲ್ಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರೂ ಇದ್ರು. ಲೀಡ್ ಮಾಡುವವರು ಎಂದಿಗೂ ಪಕ್ಷದ ಬಣ್ಣವನ್ನ ಹಚ್ಚಿಕೊಂಡಿರಲಿಲ್ಲ. ಪಾರ್ಟಿ ವಿಚಾರಗಳು ಮುನ್ನೆಲೆಗೆ ಬರುವುದಕ್ಕೆ ಯಾರೂ ಬಿಡುತ್ತಿರಲಿಲ್ಲ. ಹೋರಾಟದ ಜೊತೆಗೆ ರಾಜಕೀಯ ಮುಖಂಡರು ಬಂದು ಸೇರಿಕೊಂಡಿದ್ರೆ ಹೊರತು ರಾಜಕಾರಣಿಗಳ ಜೊತೆ ಚಳುವಳಿ ಹೋಗಲೇ ಇಲ್ಲ. ಅಂತಿಮವಾಗಿ ಹೋರಾಟವನ್ನ ಮುನ್ನಡೆಸಿದ್ದು ಸಮಿತಿ. ಚಳುವಳಿಗೆ ರಾಜಕೀಯ ಬಲ ಬೇಕು ಅನ್ನೋದನ್ನ ಚನ್ನರಾಯಪಟ್ಟಣ ದೇವನಹಳ್ಳಿ ಹೋರಾಟಗಾರರು ಅಲ್ಲಗಿಳಿತಾ ಇಲ್ಲ. ಆದರೆ ರಾಜಕೀಯ ಮೇಲಾಟ ಚಳವಳಿಯ ನೈತಿಕ ತಳಹದಿಯ ಮೇಲೆ ಸವಾರಿ ಮಾಡೋ ಅಪಾಯವನ್ನ, ಚಳುವಳಿಯನ್ನ ಆ ಪೋಷಣೆ ತೆಗೆದುಕೊಳ್ಳುವ ಸಾಧ್ಯತೆಗಳನ್ನ ಅವರು ಅರಿತಿದ್ರು. ಹಾಗಾಗಿ ಚನ್ನರಾಯಪಟ್ಟಣದ ಆ ಹೋರಾಟಕ್ಕೂ ಬಿಡದಿಯ ಈ ಹೋರಾಟಕ್ಕೂ ತುಲನೆ ಮಾಡಿ ನೋಡಿದ್ರೆ ಪ್ರಶ್ನೆಗಳು ಉದ್ಭವಿಸೋದು ಇಲ್ಲಿಯೇ. ಬಿಡದಿ ರೈತರು ನಿಜಕ್ಕೂ ಮುಗ್ಧರಿದ್ದಾರೆ. ಸಮಿತಿಯಲ್ಲಿರುವ ಕೆಲವರು ಜೆಡಿಎಸ್ ಜೊತೆಯೂ ಇರಬಹುದು. ಕುಮಾರಸ್ವಾಮಿಯವರೇ ಮುನ್ನಡೆಸಿದ್ರೆ, ದೇವೇಗೌಡರು ಮಧ್ಯ ಪ್ರವೇಶಿಸಿದ್ರೆ ಎಲ್ಲವೂ ಸರಿಯಾಗತ್ತೆ ಅನ್ನೋ ನಂಬಿಕೆ ಆ ಭಾಗದ ರೈತರಿಗೆ ಇರೋ ಹಾಗೆ ಕಾಣಿಸ್ತಾ ಇದೆ. ಆದರೆ ರಿಯಾಲಿಟಿ, ಸಮಿತಿಯನ್ನ ಗಟ್ಟಿಯಾಗಿ ಕಟ್ಟಬೇಕು. ಚಳವಳಿಯನ್ನ ಮುನ್ನಡೆಸ್ತೇವೆ ಎಂದು ಬಂದವರ ಕೈಗೆ ಹೋರಾಟವನ್ನ ಕೊಡಬಾರದು. ಸಮಿತಿ ಒಳಗಿರುವ ರೈತರು ಮೋಸಗಾರರಲ್ಲ. ಇನ್ನು ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ ಬಿಡದಿ ಭೂಮಿ ವ್ಯಕ್ತಿ ಪ್ರತಿಷ್ಠೆಯ ವಿಷಯವಾಗ್ತಿರುವುದು ನೇರವಾಗಿ ಕಾಣುವಂಥದ್ದು. ಹಾಗಾಗಿ ಬಿಡದಿ ರೈತರ ಆ ಹೋರಾಟಕ್ಕೆ ನ್ಯಾಯ ಸಿಗಬೇಕಾದ್ರೆ ರೈತ ಸಂಘವೇ, ರೈತ ಸಮಿತಿಯೇ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ರಾಜಕೀಯ ಬಲ ಬೇಕಿದ್ರೂ ಕೂಡ ರೈತರ ನಿರ್ಧಾರವೇ ಅಂತಿಮವಾಗಬೇಕಿದೆ. ರಾಜಕೀಯ ಪಕ್ಷಗಳ ಯಾವುದೇ ರೀತಿಯ ಪ್ರಚೋದನೆಗೆ ಪ್ರತಿಕ್ರಿಯಿಸದೆ ಕೃಷಿ ಭೂಮಿಯ ರಕ್ಷಣೆಗೆ ಬೈರಮಂಗಲ, ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ, ಭೂಹಿತ ರಕ್ಷಣಾ ಸಮಿತಿ ಹಾಗೂ ರೈತರು ಸೂಕ್ತ ಎಚ್ಚರಿಕೆಯನ್ನ ವಹಿಸಲೇಬೇಕಿದೆ. ಪಕ್ಷಾತೀತ ಒಗ್ಗಟ್ಟು ಕಾಪಾಡಿಕೊಳ್ಬೇಕು. ಸೂಕ್ಷ್ಮ ಸಂದರ್ಭದಲ್ಲಿ ವಿವೇಕ ಹಾಗೂ ವಿವೇಚನೆ ಕಳೆದುಕೊಂಡು ಪರ ವಿರೋಧ ಎಂಬಂತೆ ಭಾಗವಾಗಬಾರದು. ಆ ಭಾಗದ ರೈತರು ಒಗ್ಗಟ್ಟಾಗಿ ಮುಂದುವರಿಯಬೇಕು. ಆಗ ಮಾತ್ರ ಫಲವತ್ತಾದ ಕೃಷಿ ಭೂಮಿಯಾಗಿ ಉಳಿದುಕೊಳ್ಳಲು ಸಾಧ್ಯ.